ಯತೀಂದ್ರ ತಾತಯ್ಯನವರ ವಿಚಾರಕ್ಕೆ ನಾವು ಬಂದಂತ ಸಂದರ್ಭ ನಾವು ಬಂದಾಗ ಇಲ್ಲಿ ಕೂಡ ಈ ಚಿಂತಾಮಣಿ ಕೈವಾರ ಈ ಆವರಣ ಎಲ್ಲ ರಾಯಲಸೀಮಾ ತೆಲುಗು ಪ್ರಾಂತ್ಯಕ್ಕೆ ಸ್ವಲ್ಪ ಸೇರ್ಪಡೆ ಆಗತ್ತೆ. ಆಂಧ್ರದ ಒಂದು ಟಚ್ ಇದೆ ಇಲ್ಲಿ. ಇಲ್ಲಿ ಜಾಸ್ತಿ ತೆಲುಗು ಭಾಷೆಯನ್ನ ಮಾತನಾಡುವಂತಹ ಜನನೇ. ಸೊ ಓದೋದು ಬರೆಯೋದೆಲ್ಲ ಸ್ವಲ್ಪ ಕನ್ನಡನ್ನೇ, ಆದ್ರೆ ತೆಲುಗು ಪ್ರಾಮುಖ್ಯತೆ ಇಲ್ಲಿ ಇದು ಮೇನ್ ಪ್ರಿಫರೆನ್ಸ್ ತೆಲುಗು ಕೊಡ್ತಾ ಇದ್ದಾನೆ. ತೆಲುಗು ಇಲ್ಲಿ ಸದ್ಗುರು ತಾತಯ್ಯನವರ ತಂದೆ ಅಮರನಾರಾಯಣ ಸ್ವಾಮಿಯ ಶುದ್ಧ ಭಕ್ತರು, ಮಹಾನ್ ಭಕ್ತರು. ಆಮೇಲೆ ತಾತಯ್ಯನವರ ತಂದೆ ಮೂಲತಃ ಬಣಜಿಗರ ಕುಟುಂಬದಲ್ಲಿ ಜನಿಸಿರ್ತಾರೆ. ಆಕೆ ಸದ್ಗುರು ತಾತಯ್ಯನವರ ಹೆಂಡತಿ ಮುನಿಯಮ್ಮ ತೋಡ್ಕೊಂತಾಳೆ. ಸೊ ತದನಂತರ ತಾತಯ್ಯನವರ ಮೇಲೆ ಇರ್ತಕ್ಕಂತ ಒಂದು ಕೋಪ, ಎಷ್ಟು ಕುಪಿತಳಾಗಿರ್ತಾಳೆ ಅಂದ್ರೆ ಎಷ್ಟು ಕೋಪಿಷ್ಟಳಾಗಿರ್ತಾಳೆ. ಇವ್ರ ಮೇಲೆ ಇರ್ತಕ್ಕಂಥ ಕೋಪವನ್ನ ಆ ಒಂದು ಸದ್ಗುರು ತಾತಯ್ಯನವರಿಗೆ 3 ಜನ ಮಕ್ಕಳಾಗಿರ್ತಾರೆ. ಇಬ್ರು ಗಂಡು ಮಕ್ಕಳು, ಒಂದು ಹೆಣ್ಣು ಮಗು, 3 ಜನ. ಆ ಚಿಕ್ಕ ಹುಡುಗಿ, ಆ ಹೆಣ್ಣು ಮಗು, ಆ ಮಗುವಿನ ಒಂದು ಇವರ ಕೋಪವನ್ನ ಆ ಮಗುವಿನ ಚಿಕ್ಕ ಹುಡುಗಿ, ಆ ಮಗು ಸದ್ಗುರು ತಾತಯ್ಯನವರಿಗೆ ಬಹಳ ಪ್ರೀತಿ ಪಾತ್ರಳಾದಂತ ಮಗು, ಆ ಮಗುವಿನ ಜುಟ್ಟನ್ನ ಹಿಡ್ಕೊಂಡು ಒಳ್ಳೆ ಕಲ್ ಮೇಲೆ ಚೆಚ್ಚಿದ ಮೇಲೆ ತಲೆ 2 ಹೋಳಾಗಿ ಮಗು ಸತ್ತೋಗ್ಬಿಡ್ತು. ಆ ಮಗು ತೀರ್ಕೊಂಡ ನಂತರ ಇವ್ರಿಗೆ ಆ ದುಃಖವನ್ನ ತಡಿಲಾರ್ದೆ ಅಷ್ಟು ರೋಸೆತ್ತು ಬೇಸತ್ತೋಗಿ ಜೀವನದಲ್ಲಿ ಆ ಜಿಗುಪ್ಸೆ ಉಂಟಾಗಿ ಅವ್ರ ಮನೆಯಿಂದ ಹೊರಟು ಇಲ್ಲಿಂದ ತಾವು ಈ ಕೈವಾರ ಮಠದಿಂದ 1.5 ಕಿಲೋಮೀಟರ್ 2 ಕಿಲೋಮೀಟರ್ ಮುಂದೆ ಇದೆ. ಅಲ್ಲಿ ಗವಿ ಅಂತ ಇದೆ, ಯೋಗ ನರಸಿಂಹಸ್ವಾಮಿ ಕ್ಷೇತ್ರ. ಆ ಗವಿ ಕೆಳಗಡೆ ಒಂದು ಬಂಡೆಕಲ್ ಮೇಲೆ ಸದ್ಗುರು ತಾತಯ್ಯನವರು ಕುಳಿತುಕೊಂಡು ಚಿಂತಾಕ್ರಾಂತರಾಗಿ ಪರಿತಪಿಸ್ತಾ ಅಳ್ತಾ ಅವ್ರಿಗೆ ಏನು ಎತ್ತ ಅಂತಾನೆ ಗೋಚರವಾಗೋದಿಲ್ಲ. ಅವ್ರಿಗೇನು ಗೊತ್ತಾಗೋದಿಲ್ಲ. ಮೈಂಡ್ ಫುಲ್ ಬ್ಲಾಂಕ್ ಆಗ್ಬಿಡ್ತದೆ, ಮನಸ್ಸು ಏನು ಗೊತ್ತಾಗಲ್ಲ. ಆಮೇಲೆ ಅಲ್ಲಿ ಯೋಚನೆ ಮಾಡ್ಕೊಂಡು ಭಗವಂತನ, ಆಮೇಲೆ ಅಮರನಾರಾಯಣ ಸ್ವಾಮಿ ಸ್ವತಃ ಕೃಷ್ಣ ಪರಮಾತ್ಮನ ರೂಪದಲ್ಲಿ, ಗೋಪ ಬಾಲಕನ ರೂಪದಲ್ಲಿ, ಒಬ್ಬ ಕೌಹರ್ಡ್ ಬಾಯ್, ಒಬ್ಬ ಚಿಕ್ಕ ಬಾಲಕನ ರೂಪದಲ್ಲಿ ಕೊಳಲನ್ನ ನುಡಿಸ್ತಾ ಭಗವಂತ ಬರ್ತಾನೆ. ಅಲ್ಲಿ ಬಂದು ಭಗವಂತ ಅವ್ರಿಗೆ ಹೇಳ್ತಾನೆ, ಏನಪ್ಪಾ ಏನ್ ಸಮಾಚಾರ, ಯಾಕೆ ನೀನು ಕೂತ್ಕೊಂಡು ಹಿಂಗ್ ಅಳ್ತಾ ಇದ್ದೀನಿ, ಏನ್ ಸಮಾಚಾರ? ಇಲ್ಲ ಮಹಾಸ್ವಾಮಿ, ನನ್ನ ಮನೆಯಲ್ಲಿ ದೊಡ್ಡ ಅನಾಹುತನೇ ಆಯ್ತು, ಈ ರೀತಿ ಪರಿತಪಿಸ್ತಾ ಕೂತ್ಕೊಂಡಿದ್ದೇನೆ. ನೋಡಪ್ಪ, ನಾನು ಈ ಕ್ಷೇತ್ರದಲ್ಲಿ, ಈ ಕಾಡಿನಲ್ಲಿ, ಈ ವನದಲ್ಲಿ ನಾನು ವಾಸ ಮಾಡುವಂತ ನಾಟಿ ವೈದ್ಯ. ಹೇಳಪ್ಪ, ನನ್ನಿಂದ ಏನಾಗ್ಬೇಕು? ನಾನು ನಿನ್ನ ಭವರೋಗಕ್ಕೆ, ನಿನ್ನ ರೋಗಕ್ಕೆ ನಾನು ಒಂದು ಪರಿಹಾರವನ್ನ ಸೂಚಿಸ್ತೇನೆ. ಹೇಳಪ್ಪ, ಏನ್ ಸಮಾಚಾರ? ಇಲ್ಲ ಸ್ವಾಮಿ, ಸದ್ಗುರು ತಾತಯ್ಯನವ್ರಿಗೆ ಅರ್ಥ ಆಯ್ತು, ಅಮರನಾರಾಯಣ ಸ್ವಾಮಿನೇ ಕೃಷ್ಣ ಪರಮಾತ್ಮ ರೂಪದಲ್ಲಿ ಬಂದಿದ್ದಾನೆ, ನನಗೆ ಉಪದೇಶ ಮಾಡ್ಲಿಕ್ಕೆ ಬಂದಿದ್ದಾನೆ ಅಂತ ಗೊತ್ತಾಯ್ತು ಅವ್ರಿಗೆ. ಸೊ ಆಮೇಲೆ, ಮಹಾಸ್ವಾಮಿ, ಈ ರೀತಿ ಮನೆಯಲ್ಲಿ ಈ ರೀತಿ ಕಲ್ಲೋಲ ಆಗ್ಬಿಟ್ಟಿದೆ. ನಾನು ಮನೆಯಿಂದ ಮನೆ ಬಿಟ್ಟು ಬಂದಿದ್ದೇನೆ. ನನ್ನ ಮಗಳನ್ನು ಕೂಡ ಈ ರೀತಿ ನಾನು ಕಳ್ಕೊಂಡ್ಬಿಟ್ಟಿದ್ದೇನೆ. ಈ ರೀತಿ ನನ್ನಿಂದ ಈ ತರ ಇದಾಯ್ತು. ಆಮೇಲೆ ಅವ್ರಿಗೆ ಹೇಳಿದಾಗ, ಸೊ ಅಲ್ಲಿ ಗೋಪ ಬಾಲಕ ಕೃಷ್ಣ ಪರಮಾತ್ಮ ಹೇಳ್ತಾನೆ, ನೋಡಪ್ಪ, ನಿನ್ನ ಪೂರ್ವ ಜನ್ಮದಲ್ಲಿ, ನಿನ್ನ ಹಿಂದಿನ ಜನ್ಮಗಳಲ್ಲಿ ನೀನು ಮಾಡಿರುವಂತಹ ಸಂಚಿತ ಪ್ರಾರಬ್ಧ ಕರ್ಮಗಳು, ಪಾಪ ಕರ್ಮಗಳ ಒಂದು ಫಲವಾಗಿ ಇಷ್ಟು ರಾಶಿ ಪ್ರಾರಬ್ಧ ಕರ್ಮಗಳನ್ನ ನೀನ್ ಮಾಡಿದ್ದೆ. ಅದರ ಪ್ರಾಯಶ್ಚಿತ್ತಾರ್ಥವಾಗಿ ನೀನು ಇಷ್ಟೆಲ್ಲ ನೋವು, ಯಾತನೆಗಳನ್ನ, ದುಃಖವನ್ನ ಅನುಭವಿಸ್ಬೇಕಾಯ್ತು. ಇನ್ನು ಮುಂದೆ ನಿನಗೆ ಆ ರೀತಿ ಅನುಭವ ಆಗೋದಿಲ್ಲ. ನಾನು ಹೇಳಿದ ಮಾತು ಕೇಳು. ಮೇಲೆ ನರಸಿಂಹಸ್ವಾಮಿ ಪಕ್ಕದಲ್ಲಿ ಗವಿ ಇದೆ, ಗುಹೆ ಇದೆ. ಆ ಗವಿ ಒಳಗಡೆ ಕೂತ್ಕೊಂಡು ನೀನು ತಪಸ್ಸೆಯನ್ನ ಮಾಡು. ಸೊ ಆಗ ಸದ್ಗುರು ತಾತಯ್ಯನವರಿಗೆ 50 ವರ್ಷ ವಯಸ್ಸಾಗಿದೆ. ಸೊ ಅವರು 50ರಿಂದ 80 ವರ್ಷಗಳ ತನಕ 30 ವರ್ಷಗಳ ಕಾಲ ಕಠಿಣ ತಪಸ್ಸೆಯನ್ನ ಕೂಡಲೇ ಅವರು ಭಗವಂತನ ಮಾತನ್ನ ಇಮಿಡಿಯೇಟ್ ಟಕ್ಕಂತ ಮನಸ್ಸಿಗೆ ಹಾಕೊಂಡು ತಕ್ಷಣ ಅವರು ಮೇಲೆ ಹೊರಟೋಗ್ತಾರೆ. ಅಲ್ಲಿ ಕೂತ್ಕೊಂಡು ಅಲ್ಲಿ ಗವಿ ಒಳಗಡೆ ಕೂತ್ಕೊಂಡು ಅಲ್ಲಿ ಯಾವುದು ಅವ್ರ ಪರ್ಸನಲ್ ಚಿಂತನೆ ಇಲ್ವೇ ಇಲ್ಲ. ಊಟ ತಿಂಡಿ ನಿದ್ದೆ ಇನ್ನೊಂದು ಮತ್ತೊಂದು, ಆಮೇಲೆ ಅವ್ರ ರಕ್ಷಣೆ ಏನು ತಲೆ ಕೆಡಿಸ್ಕೊಳ್ಳಿಲ್ಲ ಅವರು.
ನನಗೆ ಭಗವಂತ ಹೇಳಿದರೆ ನಾನು ಮಾಡ್ಬೇಕಷ್ಟೇ. ಆಮೇಲೆ ಟಕ್ ಅಂತ ಅವ್ರು ಕೂತ್ಕೊಂಡ್ರು ತಪಸ್ಸೆಗೆ. ಕಠಿಣವಾದಂತಹ ಕಠೋರವಾದಂತಹ ಅಷ್ಟಸಿದ್ಧಿಗಳನ್ನೆಲ್ಲ ಗಳಿಸ್ಕೊಂಡು ಆವಾಹನೆ ಮಾಡಿಕೊಂಡು ರೇಚಕ ಮುದ್ರೆಗಳನ್ನೆಲ್ಲ ಧಾರಣೆ ಮಾಡಿಕೊಂಡು ತದನಂತರ ಬ್ರಹ್ಮಜ್ಞಾನಿಯಾಗಿ ಬಹಳ ಕಠಿಣ ಬ್ರಹ್ಮಜ್ಞಾನ ಎಲ್ಲರಿಗೂ ಸುಲಭವಾಗಿ ದಕ್ಕುವಂತಹ ಜ್ಞಾನ ಅಲ್ಲವೇ ಇಲ್ಲ ಅದು. ಎಂತ ಮಹಾನ್ ಋಷಿ ಮುನಿಗಳಿದ್ದಾರೆ ಈಗಲೂ ಸಹ. ಈ ದಿವಸ ನಾನೆಲ್ಲವೂ ಕೂಡ ಶ್ರೀಕೃಷ್ಣನಿಗೆ ಅರ್ಪಣೆ ಮಾಡಿ ಕೃಷ್ಣ ಅರ್ಪಣ ಅಂತ ಹೇಳಿ ನಾನು ಬಂದಿದ್ದೀನಿ. ಏನು ಆದಾಯನು ನಾನು ನಿರೀಕ್ಷೆ ಮಾಡ್ಲಿಲ್ಲ ಅಂತ ಹೇಳಿ ಸರಿ ಆಯ್ತು ಹೇಳ್ತಾರೆ. ಸೊ ಒಂದು ಕಡೆ ಅವರ ಶ್ರೀಮತಿಯವರು ಅವರ ಹೆಂಡತಿ ಸಾಲ ಸೋಲುಗಳನ್ನ ಮಾಡಿಕೊಂಡು ಬಳೆಯನ್ನ ಪರ್ಚೇಸ್ ಮಾಡಿ ಬಳೆಯ ಮಲ್ಲಾರವನ್ನ ಹಾಕಿ ಕಳಿಸ್ತಾ ಇರ್ತಾರೆ. ಇನ್ನೊಂದು ಕಡೆ ಇವರೆಲ್ಲರಿಗೂ ಸಹ ಫ್ರೀಯಾಗಿ ಎಲ್ಲರಿಗೂ ಶ್ರೀಕೃಷ್ಣ ಅರ್ಪಣ ಅಂತ ಹೇಳಿ ಹಂಚ್ತಾ ಎಲ್ಲ ಬರೀ ಕೈಯಲ್ಲಿ ಬರ್ತಾರೆ. ಸೊ ಅದು ಪ್ರತಿನಿತ್ಯವೂ ಕೂಡ ಹೀಗೆ ನಡೀತಾ ಇರ್ತದೆ. ಒಂದು ಕಾಲಘಟ್ಟದಲ್ಲಿ ಸದ್ಗುರು ತಾತಯ್ಯನವರು ಬಳೆ ವ್ಯಾಪಾರಕ್ಕೆ ಹಿಂಗೆ ಹೋಗುವಂತ ಸಂದರ್ಭದಲ್ಲಿ ಕೀರ್ತನೆ ಮಾಡ್ಕೊಂಡು ಭಗವಂತನ ಸ್ಮರಣೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲಿ ಮನಸ್ಸಿನಲ್ಲಿ ಅವ್ರಿಗೆ ಒಂದು ಚಿಂತನೆಯನ್ನು ಒಂದು ಭಾವನೆ ಮೂಡುತ್ತೆ. ನಾನು ನನ್ನ ಕುಲದೇವರಾದಂತ ಅಮರನಾರಾಯಣ ಸ್ವಾಮಿಗೆ ವಿಶೇಷವಾಗಿ ಹೂವಿನ ಅಲಂಕಾರ ಮಾಡಿಸ್ಬೇಕಲ್ಲ, ಹೆಂಗ್ ಮಾಡೋದು ಅಂತ ಯೋಚನೆ ಮಾಡ್ತಾ ಹೋಗ್ತಾ ಇರ್ತಾರೆ. ಅಲ್ಲಿ ಒಂದು ಅಜ್ಜಿ ಇರ್ತಾರೆ, ಒಂದು ಮುದುಕಿ ಇರ್ತಾರೆ. ಆ ಮುದುಕಿಯ ಬಳಿಯಲ್ಲಿ ಒಂದು ರಾಶಿ ಹೂವಿನ ಹಾರಗಳಿರ್ತವೆ. ಹೋಗಿ ಅಲ್ಲಿ ಅವರ ಅಜ್ಜಿ ಬಳಿಯಲ್ಲಿ ಹೋಗಿ, ಅಮ್ಮ ದಯವಿಟ್ಟು ಒಂದಿಷ್ಟು ಹೂ ಕೊಡಮ್ಮ, ಅಮರನಾರಾಯಣ ಸ್ವಾಮಿ ಪಾದಕ್ಕೆ, ಅಮರನಾರಾಯಣ ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರ ಮಾಡ್ಬೇಕು ಅಂತ ನನಗೆ ಅಪೇಕ್ಷೆ ಆಗಿದೆ, ನನ್ನ ಮನಸ್ಸಿಗೆ ಬಂದಿದೆ, ಪ್ರೇರಣೆ ಆಗಿದೆ, ಸ್ವಲ್ಪ ಹೂ ಕೊಡಿ. ನಾನ್ ನಿಮ್ಗೆ ನನ್ನಲ್ಲಿ ಇರ್ತಕ್ಕಂಥ ಬಳೆಯನ್ನ ನಿಮ್ಗೆ ನಾನು ಕೊಡ್ತೀನಿ. ನನ್ನ ಹತ್ರ ದುಡ್ಡಿಲ್ಲ, ನನ್ನ ಹತ್ರ ಹಣ ಇಲ್ಲ, ದಯವಿಟ್ಟು ಬಳೆ ಕೊಡ್ತೀನಿ, ಹೂ ಕೊಡಮ್ಮ. ವಿನಮ್ರನಾಗಿ ಬಹಳ ಎಂತಹ ಸಾಧ್ವಿ ಪುರುಷ ಅಂದ್ರೆ, ಎಂತ ಮಹಾನ್ ಚೇತನ ಅಂದ್ರೆ ಸದ್ಗುರು ತಾತಯ್ಯನವರು. ಅಷ್ಟೇ ಸರಳ ಸಜ್ಜನಿಕೆ, ಅವರ ಒಂದು ಮಾತು, ನಡೆ, ನುಡಿ, ಭಾವ, ಭಂಗಿ ತುಂಬಾ ಡೌನ್ ಟು ದಿ ಅರ್ತ್ ಪರ್ಸನಾಲಿಟಿ ಅವರು. ಇದು ಭಗವಂತನ ಮಹಾನ್ ಭಕ್ತರು ಅನ್ನೋದಕ್ಕೆ ಇದೇ ಒಂದು ನಿದರ್ಶನ. ಆಮೇಲೆ ಅದನ್ನ ಅರಿತಂತಹ ಒಂದು ಅಜ್ಜಿಯವರು, ಸರಿಯಪ್ಪ, ನಾನು ನಿನ್ ಕೈಗೆ ನನ್ನ ಕೈ ಕೊಡ್ತೀನಿ, ನಿನ್ ಬಳೆ ಧಾರಣೆ ಮಾಡಪ್ಪ, ಬಳೆ ಆಗ. ಸೊ ಅಜ್ಜಿಯವರು ನಿನ್ ಕೈ ಕೊಡ್ತಾರೆ, ತಾತನವರು ಬಳೆಯನ್ನ ತೊಡಸ್ತಾರೆ, ಬಳೆಯನ್ನ ಹಾಕ್ತಾರೆ ಅಜ್ಜಿಗೆ. ಬಳೆಯನ್ನ ಹಾಕಿದ್ಮೇಲೆ ತಕ್ಷಣ ಟಕ್ಕಂತ ಮಹಾಲಕ್ಷ್ಮಿ ಅವರ ದರ್ಶನ ಆಗುತ್ತೆ. ಮಹಾಲಕ್ಷ್ಮಿ ಎದ್ದು ನಿಂತ್ಕೊಂಡ್ಬಿಡ್ತಾರೆ. ಈ ಅಮರನಾರಾಯಣ ಸ್ವಾಮಿ ಭಗವಂತನೇ ತನ್ನ ಗಾಡೆಸ್ ಆಫ್ ಫಾರ್ಚೂನ್, ತನ್ನ ದೇವತೆಯನ್ನ, ತನ್ನ ಭಾಗ್ಯ ದೇವತೆಯನ್ನ, ಲಕ್ಷ್ಮಿಯನ್ನ, ಮಹಾಲಕ್ಷ್ಮಿಯನ್ನ ಕಳಿಸಿರ್ತಾನೆ ಅಜ್ಜಿ ರೂಪದಲ್ಲಿ. ಸದ್ಗುರು ತಾತಯ್ಯನವ್ರಿಗೆ ಎಲ್ಲಿಲ್ಲದ ಒಂದು ಆಶ್ಚರ್ಯಚಕಿತರಾಗಿ, ಅಷ್ಟು ಆಶ್ಚರ್ಯ ಆಗೋಯ್ತು ಅವ್ರಿಗೆ. ಏನಪ್ಪ ಅಜ್ಜಿ, ನಾನು ಜಸ್ಟ್ ಏನು ಯೋಚನೆ ಮಾಡ್ಕೊಂಡ್ ಬಂದೆ, ನನ್ನ ಕುಲದೇವರಿಗೆ ಅಮರನಾರಾಯಣ ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡ್ಬೇಕು, ಏನ್ ಮಾಡಿ ಇಲ್ಲಿ ಅಜ್ಜಿ ಪ್ರತ್ಯಕ್ಷರಾಗಿ ಒಂದು ಲಕ್ಷ್ಮೀ ದರ್ಶನ ಆಯ್ತಲ್ಲ ಅವ್ರಿಗೆ. ಆಮೇಲೆ ಎಲ್ಲಿಲ್ಲದ ಕುತೂಹಲನೂ ಕೂಡ ಹೌದು. ಆಮೇಲೆ ಆ ಲಕ್ಷ್ಮಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿ ಸ್ತೋತ್ರ ಕೀರ್ತನೆಗಳ ಮುಖಾಂತರ ಸೊ ಅಜ್ಜಿ ಆ ಲಕ್ಷ್ಮಿಯಿಂದ ಅಪಾರವಾದಂತ ಒಂದು ಗಂಟು ಸಿಗತ್ತೆ. ಒಂದು ಗಂಟು, ಅದರಲ್ಲಿ ಅಪಾರವಾದಂತ ಧನ ಕನಕಗಳಿರ್ತವೆ, ದುಡ್ಡು, ಒಡವೆ ವಸ್ತ್ರಗಳು, ಆಭರಣಗಳು ಎಲ್ಲ ಇರ್ತವೆ. ಆ ಗಂಟನ್ನ ಹಿಡ್ಕೊಂಡು, ಆ ಬುತ್ತಿಯನ್ನ ಹಿಡ್ಕೊಂಡು, ಗಂಟು ಹಿಡ್ಕೊಂಡು ಮನೆಗ್ ಬರ್ತಾರೆ. ಮನೆಗ್ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಮನೆಗ್ ಬಂದು ಶ್ರೀಮತಿ ಅವ್ರ ಕೈಗೆ ಅದನ್ನ ಕೊಡ್ತಾರೆ. ಶ್ರೀಮತಿಯವ್ರಿಗೆ ಎಲ್ಲಿಲ್ಲದ ಒಂದು ಅನುಮಾನ, ಇದೇನಪ್ಪ ನಾರಾಯಣಪ್ಪ, ಪ್ರತಿನಿತ್ಯವೂ ನೀನು ಖಾಲಿ ಕೈಲಿ ಬರುವಂತಹ ಮನುಷ್ಯ, ಈಗ ಇವತ್ತು ಎಲ್ಲಿ ಬಂತು ಎಷ್ಟೊಂದು ದನ ಕನಕಗಳು, ಆಭರಣಗಳು, ಒಡವೆ ವಸ್ತ್ರಗಳು ಇಷ್ಟೊಂದು ಎತ್ಕೊಂಡ್ ಬಂದಿದೆಯಲ್ಲ, ಬಹುಶಃ ನೀನು ಎಲ್ಲೋ ಕಳ್ತನ ಮಾಡಿದ್ಯಾ, ಎಲ್ಲ ಲೂಟಿ ಹೊಡೆದಿದ್ಯಾ, ನೀನೆಲ್ಲೋ ಟೋಪಿ ಕೆಲಸ ಮಾಡಿದ್ಯಾ
ಆಕೆಗೆ ಎಲ್ಲಿಲ್ಲದ ಅನುಮಾನ. ಅವರ ಕೊಡುಗೆ ಈ ಕೈವಾರ ಕ್ಷೇತ್ರಕ್ಕೆ ಬಹಳ ಅಪಾರವಾಗಿದೆ. ಇಲ್ಲಿ ಬಂದು ಕಾಲಿಟ್ಟ ಮೇಲೆ ಈ ಕ್ಷೇತ್ರದಲ್ಲಿ ಬಹಳ ಉನ್ನತಿಯ ಅಭಿವೃದ್ಧಿಗಳಾಗಿವೆ. ಭಗವಂತನ ಪಾದಕ್ಕೆ ಅರ್ಪಣೆ ಮಾಡಿ ನಂತರ ಎರಡು ಗಂಟೆಗಳ ಕಾಲ ಸತತವಾಗಿ ನಿರಂತರವಾಗಿ ಧ್ಯಾನ ಮಾಡ್ತಕ್ಕಂಥದ್ದು, ತಮ್ಮ ಮನಸ್ಸನ್ನ ಭಗವಂತನ ಮೇಲೆ ನಿಲ್ಲಿಸ್ತಕ್ಕಂಥದ್ದು. ಸಂಪೂರ್ಣ ಧ್ಯಾನಾವಸ್ಥೆಯಲ್ಲಿ ಅಮರನಾರಾಯಣ ಸ್ವಾಮಿ ಒಂದು ಧ್ಯಾನದಲ್ಲಿ ಅವರು ಮುಳುಗಿರ್ತಾ ಇದ್ರು. ಇದು ಅವರ ಪ್ರತಿನಿತ್ಯದ ದೈನಂದಿನ ದಿನಚರಿ, ರೋಟೀನ್ ಶೆಡ್ಯೂಲ್. ಅವರು ಒಂದು ಕಾಲಘಟ್ಟದಲ್ಲಿ ತಾವು ಕೂಡ ಈ ಒಂದು ಫೋಟೋದಲ್ಲಿ ತಾವು ಗಮನಿಸಬಹುದು. ಸದ್ಗುರು ತಾತಯ್ಯನವರು ತಪಸ್ಸೆ ಮಾಡುವಂತಹ ಒಂದು ಧ್ಯಾನ ಮಾಡುವಂತಹ ಒಂದು ಚಿತ್ರ. ಸೊ ತದನಂತರ ಅವರು ಒಂದು ಪ್ರಾಯಕ್ಕೆ ಬಂದಂತ ಸಂದರ್ಭದಲ್ಲಿ, ಒಂದು ಯೌವನಾವಸ್ಥೆಗೆ ಬಂದ ಸಂದರ್ಭದಲ್ಲಿ ಈ ಗ್ರಾಮಸ್ಥರೆಲ್ಲ ಸೇರಿ ಅವರನ್ನ ಹುರಿದುಂಬಿಸ್ತಾರೆ. ಹುರಿದುಂಬಿಸಿ ಒಂದು ಪ್ರೋತ್ಸಾಹ ಮಾಡಿ, ನೋಡಪ್ಪ ಅಯ್ಯ ನಾರಾಯಣಪ್ಪ, ಅವರ ಬಾಲ್ಯದ ಹೆಸರು ನಾರಾಯಣಪ್ಪ ಅಂತ. ಅಯ್ಯ ನಾರಾಯಣಪ್ಪ, ನೀನು ಕೂಡಲೇ ಮದುವೆ ಆಗ್ಬೇಕಪ್ಪ, ನೀನು ದಯವಿಟ್ಟು ಒಂದು ಜವಾಬ್ದಾರಿಯನ್ನ ನೀನು ವಹಿಸ್ಕೋಬೇಕು ಅಂತ ಹೇಳಿದಾಗ, ಇಲ್ಲ ನಾನು ಮದುವೆ ಮಾಡ್ಕೊಳಕ್ ನನಗೆ ಆಸಕ್ತಿ ಇಲ್ಲ, ದಯವಿಟ್ಟು ಮದುವೆ ಅನ್ನೋದು ನನ್ನ ಹತ್ರ ಪ್ರಸ್ತಾಪ ಮಾಡಬೇಡಿ, ಹಾಗೆ ಅಂತ ಇವ್ರು ಹೇಳ್ತಾರೆ. ಸೊ ಇವ್ರು ಆ ಗ್ರಾಮಸ್ಥರಲ್ಲಿ ಸೇರಿ ಸರಿ ಆಯ್ತು ಸುಮ್ಮನೆ ಇರ್ತಾರೆ. ಆಮೇಲೆ ತದನಂತರ ಈ ಸೋದರತ್ತೆ, ವಿಷಪ್ರಾಶನ ಮಾಡಿಸಿರ್ತಕ್ಕಂಥ ಈ ಸೋದರತ್ತೆ ಬಂದು ಇವ್ರ ಕಾಲಿಗೆ ಬೀಳ್ತಾಳೆ. ಕಾಲಿಗೆ ಬಿದ್ದು, ಅಯ್ಯ ನಾರಾಯಣಪ್ಪ, ದಯವಿಟ್ಟು ನನ್ನಿಂದ ಬಹಳ ಇದಾಗಿದೆ, ಅಪಚಾರವಾಗಿದೆ, ದಯವಿಟ್ಟು ನನ್ನ ಕ್ಷಮಿಸಿ, ನೀವೇ ನನ್ ಕಾಪಾಡ್ಬೇಕು ಹಾಗೆ ಅಂತ ಗೋಗರ್ದು ತಮ್ಮ ತಪ್ಪನ್ನು ಒಪ್ಕೊಳ್ತಾಳೆ ಆಕೆ. ತದನಂತರ ಎಲ್ಲ ಗ್ರಾಮಸ್ಥರು, ಇವರು ಸಾಧುಗಳು, ಇವರು ಯಾವ್ದು ಅಂತ ಮನಸ್ಸಲ್ಲಿ ಹಚ್ಕೊಳ್ಳೋದಿಲ್ಲ. ಸರಿ ಆಯ್ತಮ್ಮ, ಏನೋ ವಿಧಿ ಆಟ, ವಿಧಿಲೇ ಗೊತ್ತಾಗಲ್ಲ, ಅದೇನೋ ಆಯ್ತು ಬಿಡಮ್ಮ. ಆಮೇಲೆ ಎಲ್ಲ ಗ್ರಾಮಸ್ಥರೆಲ್ಲ ಇವ್ರಿಗೆ ಪ್ರೋತ್ಸಾಹ ಮಾಡಿ ಸ್ವಲ್ಪ ಹುರಿದುಂಬಿಸಿ ಇವ್ರಿಗೆ ಒಂದು, ನೋಡಪ್ಪ ನೀನು ಸೋದರತ್ತೆಗೆ ಒಬ್ರು ಮಗಳಿದ್ದಾರೆ, ನಿನಗೆ ಕೊಟ್ಟು ಮದುವೆ ಮಾಡಿಸ್ಬೇಕಂತೆ, ಹಾಗೆ ಹೀಗೆ ಅಂತ ಹೇಳಿ ಇವ್ರಿಗೆ ಬಲವಂತವಾಗಿ ಮದುವೆ ಮಾಡಿಸ್ಬಿಡ್ತಾರೆ. ಸೊ ಆ ಕಲ್ಯಾಣ ಮಾಡಿಸ್ತಾರೆ. ತಾವು ನೋಡ್ಬೋದು, ಸದ್ಗುರು ತಾತಯ್ಯನವರ ಕಲ್ಯಾಣದ ಚಿತ್ರ ಇದು. ಸೊ ಅವರು ಮದುವೆ ಮಾಡ್ಕೊಳ್ತಾರೆ. ತಮ್ಮ ಸೋದರತ್ತೆಯ ಮಗಳು, ಆಕೆ ಹೆಸರು ಮುನಿಯಮ್ಮ ಅಂತ ಹೇಳಿ, ಮುನಿಯಮ್ಮ ಧರ್ಮಕ್ಕ ಆಕೆ ಸೋದರತ್ತೆ, ನಮ್ಮ ಸದ್ಗುರು ತಾತಯ್ಯನವರ ಸೋದರತ್ತೆ. ಸೊ ಇಲ್ಲಿ ನೋಡ್ಬೋದು, ಸೋದರತ್ತೆ ಮಗಳು. ಸೋದರತ್ತೆ ಹೆಸರು ಧರ್ಮಕ್ಕ ಅಂತ ಹೇಳಿ, ಮುನಿಯಮ್ಮ ಅಂತ ಹೇಳಿ ತಾತಯ್ಯನ ಸೋದರತ್ತೆಯ ಮಗಳು, ತಾತಯ್ಯನವರ ಹೆಂಡತಿ. ಸೊ ಹೀಗೆ ಮದುವೆ ಆದ ನಂತರ ಅವರು ತಮ್ಮ ಬಳೆಯ ಮಲ್ಲಾರವನ್ನ ಹಾಕೊಂಡು, ಬಳೆಯ ಹಾರಕ್ಕೆ ಮಲ್ಲಾರ ಎಂದು ಹೆಸರು. ಇಲ್ಲಿ ಆಡು ಭಾಷೆಯಲ್ಲಿ ಮಲ್ಲಾರ ಅಂತ ಹೇಳ್ತಾರೆ. ಸೊ ಬಳೆಯ ಮಲ್ಲಾರವನ್ನ ಹಾಕೊಂಡು ತನ್ನ ತಂದೆಯ ಒಂದು ವೃತ್ತಿ ಧರ್ಮವನ್ನ ಪರಿಪಾಲಿಸುತ್ತಾ ಅವರು ಮುಂದಕ್ಕೆ ಹಂಗೆ ಹೋಗ್ತಾ ಇರ್ತಾರೆ. ಅದು ಅಲ್ಲದೆ ಇವರು ವೆರಿ ಗುಡ್ ಪೊಯೆಟ್, ವರ ಕವಿಗಳು ಕೂಡ. ಸದ್ಗುರು ತಾತಯ್ಯನವರು ಆರ್ಡಿನರಿ ಸಾಮಾನ್ಯ ವ್ಯಕ್ತಿ ಅಲ್ವೇ ಅಲ್ಲ, ವೆರಿ ಗುಡ್ ಪೊಯೆಟ್. ಅವ್ರು ಎಂತಹ ಒಂದು ಭಕ್ತರಂದ್ರೆ ವರ ಕವೀಶ್ವರರು. ಅವರು ಈಸ್ ಗಿಫ್ಟೆಡ್, ಭಗವಂತನಿಗೆ ಗಿಫ್ಟ್ ಮಾಡಿರ್ತಾನೆ. ಅವ್ರು ಅಂತ ಒಂದು ಒಳ್ಳೆ ಕಂಠ, ಅಂತ ಒಂದು ಮನಸ್ಸಿನಲ್ಲಿ ಕೀರ್ತನೆಯನ್ನ ರಚನೆ ಮಾಡಿಕೊಂಡು ಅದನ್ನ ಅಮರನಾರಾಯಣ ಸ್ವಾಮಿ ಕೀರ್ತನೆಯನ್ನ ಪಾಡ್ಕೊತಾ ಹೋಗ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಮುತ್ತೈದೆ ಸ್ತ್ರೀಯರು ಎಲ್ಲರಿಗೂ ಸಹ ಬಳೆಯನ್ನ, ಅವ್ರಿಗೆ ಲಕ್ಷ್ಮಿಯ ಒಂದು ಆಶೀರ್ವಚನ ಇರ್ಲಿ, ಮುತ್ತೈದೆ ಭಾಗ್ಯ, ಅವ್ರಿಗೆ ಲಾಂಗ್ ಲೈಫ್ ಇರ್ಲಿ, ಮುತ್ತೈದೆ ಭಾಗ್ಯ ಇರ್ಲಿ, ಅವ್ರಿಗೆ ಎಲ್ಲ ಅನುಕೂಲವಾಗ್ಲಿ ಅನ್ನೋ ಉದ್ದೇಶದಿಂದ ಬಳೆಯನ್ನ ಅವ್ರಿಗೆಲ್ಲರಿಗೂ ಕೂಡ ಹಂಚ್ತಾ ಹೋಗ್ತಾರೆ. ಹಂಚ್ತಾ ಅವರು ಶ್ರೀಕೃಷ್ಣ ಅರ್ಪಣ ವಸ್ತು ಅಂತ ಹೇಳಿ ಭಗವಂತನಿಗೆ ಎಲ್ಲ ಒಪ್ಸಿ ತಾವು ತಮ್ಮ ಕರ್ತವ್ಯವನ್ನ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಮಾಡ್ಕೊಂಡು ಮನೆಗೆ ಬರ್ತಾರೆ.
ಮನೆಗೆ ಬಂದಂತ ಸಂದರ್ಭದಲ್ಲಿ ಅವರ ಮಿಸ್ಸಸ್ ಏನಪ್ಪ ನಾರಾಯಣಪ್ಪ ಏನ್ ಸಮಾಚಾರ, ಏನು ಕುಟುಂಬ ನಿರ್ವಹಣೆಗೆ ಎಷ್ಟು ಎಷ್ಟು ತಂದಿದ್ಯಾ, ಆದಾಯ ತಂದಿದ್ಯಾ ಅಂತ, ವರಮಾನ ತಂದಿದ್ಯಾ ಅಂತ ಕೇಳಿದಾಗ ಇಷ್ಟು ಈಗ ಅವರ ಹಿರಿಯ ಪುತ್ರರಾದಂತಹ ಶ್ರೀಯುತ ಡಾಕ್ಟರ್ ಎಂ.ಆರ್. ಜಯರಾಮ್ ಅವರು ತನು ಮನ ಧನ ಸಂಪೂರ್ಣ ಸದ್ಗುರು ತಾತಯ್ಯನವರಿಗೆ ಶರಣಾಗತಾತ್ಮನಾಗಿ ಅವರು ತಮ್ಮ ನಿತ್ಯ ಈ ಕ್ಷೇತ್ರದ ಎಲ್ಲ ರೂವಾರಿಗೆ, ಕ್ಷೇತ್ರದ ಎಲ್ಲ ಒಂದು ಬೆಳವಣಿಗೆಗೆ, ಎಲ್ಲ ಕಾರ್ಯಕ್ರಮಗಳಿಗೆ ಅವರು ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಅವರ ಪರಮ ಪೂಜ್ಯ ಧರ್ಮಾಧಿಕಾರಿಗಳಾಗಿ ಕಾರ್ಯವನ್ನ ನಿರ್ವಹಿಸುತ್ತಾ ಎಲ್ಲ ಪ್ರತಿಯೊಂದು ಅವರ ಎಲ್ಲ ಕಾರ್ಯಕ್ರಮಗಳಿಗೆ ಆಶಾ ಕಿರಣವಾಗಿದ್ದಾರೆ. ಮಹಾನ್ ಚೇತನ. ಅವರು ಮಾಡಿದಂತ ಒಂದು ತಾವು ಆ ಫೋಟೋವನ್ನ ಅಲ್ಲಿ ತೋರಿಸಿ, ಸಪ್ತಮಿ ದಿವಸ ಮತ್ತು ಭೀಮನ ಅಮಾವಾಸ್ಯೆ ದಿವಸ ರಕ್ತ ಮತ್ತೆ ಕೀವು ಬರ್ತಾ ಇರುತ್ತೆ, ಈಗ್ಲೂ ಸಹ ಬರುತ್ತೆ. ಮೊನ್ನೆ ರಥ ಸಪ್ತಮಿ ಆಯ್ತು, ನಾವು ಖುದ್ದಾಗಿ ನೋಡಿದ್ವಿ. ಒಂದು ವಾರದ ಮುಂಚಿತವಾಗಿ ರಕ್ತ ಧಾರಾಕಾರವಾಗಿ ಹರ್ಕೊಂಡು ಬರ್ತಾ ಇತ್ತು ಬಕಾಸುರನ ಒಂದು ಆ ದೇಹದಿಂದ ಮತ್ತೆ ಕೀವು ಕೂಡ ಬರ್ತಾ ಇತ್ತು. ಸೊ ಈಗ್ಲೂ ಕೂಡ ತಾವು ಅದರ ಇತಿಹಾಸ ಇದೆ, ತಾವು ಕೂಡ ಅದನ್ನ ವೀಕ್ಷಣೆ ಮಾಡಬಹುದು. ಭೀಮನ ಅಮಾವಾಸ್ಯೆ ದಿವಸ ಕೂಡ ನೋಡ್ಬೋದು. ಅದು ಒಂದು ಇತಿಹಾಸ, ಈ ಕ್ಷೇತ್ರದ ಇತಿಹಾಸ. ನಮ್ಮ ಒಂದು ಕೈವಾರ ತಾತಯ್ಯನವರು ಶ್ರೀ ಕ್ಷೇತ್ರ ಕೈವಾರದ ಮಹಿಮೆಯ ಬಗ್ಗೆ ಮಹಿಮೆಯ ಒಂದು ಸಿನಿಮಾ ಇದೆ. ಅದು ಬಹಳ ಸುಮಾರು 80 ವರ್ಷಗಳ ರಾಜ್ಕುಮಾರ್ ಅವರ ಒಂದು ಸಿನಿಮಾ ಇದೆ. ಅದರಲ್ಲೂ ಕೂಡ ಉಲ್ಲೇಖ ಇದೆ, ಈ ರಕ್ತ ಮತ್ತೆ ಕೀವು ಬರ್ತಕ್ಕಂಥದ್ದು ಮತ್ತೆ ಈ ಕ್ಷೇತ್ರದ ಬಗ್ಗೆ ಒಂದು ಮಾಹಿತಿ ಇದೆ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ನಮ್ಮ MS ರಾಮಯ್ಯ ಇನ್ಸ್ಟಿಟ್ಯೂಟ್ ಅವರ ಸಂಸ್ಥಾಪಕರಾದಂತಹ ನಮ್ಮ MS ರಾಮಯ್ಯ ಅವರ ಹಿರಿಯ ಮಗ ಅವರು ಶ್ರೀಯುತ ಡಾಕ್ಟರ್ ಎಂ.ಆರ್. ಜಯರಾಮ್ ಅವರು ಈ ಶ್ರೀ ಕ್ಷೇತ್ರ ಕೈವಾರ ಮಠದ ಪರಮ ಪೂಜ್ಯ ಧರ್ಮಾಧಿಕಾರಿಗಳು. ಅವರ ನೇತೃತ್ವದಲ್ಲಿ, ಅವರ ಸಹ ಮಾರ್ಗದರ್ಶನದಲ್ಲಿ ಒಂದು ಕೈವಾರದ ಮಹಿಮೆ ಅನ್ನುವ ಒಂದು ವಿಶೇಷ ಒಂದು ಸಿನಿಮಾವನ್ನ ಸಿದ್ಧಪಡಿಸಿದ್ದಾರೆ. ತಾವು ಕೂಡ ನೋಡ್ಬೋದು. ಅದೊಂದು ಅಂದ್ರೆ ಸುಮಾರು ಒಂದು 20 ವರ್ಷಗಳ ಕೆಳಗೆ ಅದು ನಿರ್ಮಾಣ ಮಾಡಿದಂತ ಒಂದು ಚಲನಚಿತ್ರ ಇತ್ತೀಚೆಗೆ. ಸೊ ಇದು ಒಂದು ಇತಿಹಾಸದಿಂದ ಕೂಡಿರ್ತಕ್ಕಂಥ ಒಂದು ಕ್ಷೇತ್ರ. ಮತ್ತು ತದನಂತರ ಭೀಮ ಕೂಡಲೇ ತನ್ನ ತಾಯಿಯ ಬಳಿಗೆ ಬಂದು ಅಮ್ಮ ದಯವಿಟ್ಟು ಈಗ ನಾನು ಈ ರಾಕ್ಷಸನನ್ನ ಹೇಳಿದಂತ ರಾಕ್ಷಸನ ಸಂಹಾರ ಸದ್ಗುರು ತಾತಯ್ಯನವರು ಇಲ್ಲಿ ಧರ್ಮ ಪ್ರಚಾರ ಮಾಡ್ತಿದ್ದಂತ ಸಂದರ್ಭದಲ್ಲಿ ಇಲ್ಲಿ ಒಬ್ಬ ಪ್ರಕಾಂಡ ಇವರಿದ್ರು, ಬ್ರಾಹ್ಮಣರಿದ್ರು, ಶಾನ್ಭೋಗ ಮಲ್ಲಯ್ಯ ಅಂತ ಹೇಳಿ. ಶಾನ್ಭೋಗ್ ಮಲ್ಲಯ್ಯ ಅಂತ ಒಬ್ಬ ದೊಡ್ಡ ಬ್ರಾಹ್ಮಣರು, ಇಡೀ ಸಮುದಾಯಕ್ಕೆಲ್ಲ ಅವರೇ ಶಾಸ್ತ್ರಿಗಳು, ಬ್ರಾಹ್ಮಣ. ಅವರು ಸದ್ಗುರು ತಾತಯ್ಯನವರ ಮೇಲೆ, ತಾತಯ್ಯನವ್ರ ಕಂಡ್ರೆ ಬಹಳ ಉರಿದು ಬೆಳಿತಾ ಇದ್ರು. ತಾತಯ್ಯನವ್ರ ಕಂಡ್ರೆ ಅಸೂಯೆ ಈ ಕ್ಷೇತ್ರದಲ್ಲಿ. ಸೊ ಸದ್ಗುರು ತಾತಯ್ಯನವರು ಅಮರನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಮರದ ಕೆಳಗೆ ತಮ್ಮ ಪಾಠ ಪ್ರವಚನ ಮಾಡುವಂತ ಸಂದರ್ಭದಲ್ಲಿ ಆ ಮರವನ್ನ ಕಡಿಸಿ ಜನರನ್ನೆಲ್ಲ ಚಲಾಪಿಲಿ ಮಾಡಿ ಕಳಿಸಿ ಅವಾಗ ಎಲ್ಲ ನಿಂದನೆ ಮಾಡಿರ್ತಾರೆ. ತುಂಬಾ ನಿಂದನೆಗಳನ್ನ ಮಾಡ್ತಾರೆ, ಅವಮಾನಗಳನ್ನ ಮಾಡ್ತಾರೆ. ತಾತನವ್ರು ಎಲ್ಲೆಲ್ಲೆಲ್ಲೆಲ್ಲ ಏನೇನೋ ಧರ್ಮ ಪ್ರಚಾರವನ್ನ ಕೈಗೊಳ್ತಾರೆ, ಏನೇನು ಮಾಡ್ತಾರೆ, ಭಗವಂತನ ಒಂದು ಕಾರ್ಯಕ್ರಮ ಪ್ರಚಾರಗಳನ್ನ ಕೀರ್ತನೆ ಇಲ್ಲ. ಇವ್ರು ಎಲ್ಲಾ ಕಡೆನೂ ಲಕ್ಷ್ಮಣ ರೇಖೆಯನ್ನು ಎಳೆಯೋದು, ಅವ್ರಿಗೆ ತೊಂದರೆಗೆ ಒಳಪಡಿಸ್ತಕ್ಕಂಥದ್ದು ಇದು ಅವರ ಒಂದು ವೃತ್ತಿ ಆಗೋಗಿತ್ತು. ಶಾನುಭೋಗ್ ಮಲ್ಲಯ್ಯ ಅಂತ ಹೇಳಿ ಆ ದುಷ್ಟ ಬ್ರಾಹ್ಮಣ ಏನ್ ಮಾಡ್ತಾನೆ, ಒಂದು ಸಲ ಹೀಗೆ ಮಾಡ್ತಿರ್ತಾನೆ. ಹಾಗೆ ಅಪಚಾರಗಳನ್ನ ಮಾಡುವಂತ ಸಂದರ್ಭದಲ್ಲಿ ಭಗವಂತ ಕೂಡ ಏನ್ ಮಾಡ್ತಾನೆ, ಒಮ್ಮೆ ಎರಡು ಕಣ್ಣುಗಳನ್ನ ಇಂಗಿಸ್ಬಿಡ್ತಾನೆ. ಅವ್ರು 2 ಕಣ್ಣುಗಳನ್ನ ಕಳ್ಕೊಂಡ ಮೇಲೆ ತಾವು ಇಲ್ಲಿ ಗಮನಿಸಬಹುದು, ತಾತನವರು ಗವಿಯಲ್ಲಿ ತಪಸ್ಸೆಯನ್ನ ಮಾಡ್ತಕ್ಕಂಥದ್ದು. ಇಲ್ಲಿ ಹಾವು ಮತ್ತೆ ಹುಲಿ ರೂಪದಲ್ಲಿ ಭಗವಂತನೇ ಕಾತ್ಕೊಂಡಿರೋದು ಇದೊಂದು ವಿಶೇಷ. ಸೊ ತದನಂತರ 2 ಕಣ್ಣುಗಳು
ಹಿಂಗೋದ್ಮೇಲೆ ಕಣ್ಣುಗಳನ್ನು ಕಳ್ಕೊಂಡ್ಮೇಲೆ ಆತ ತಿರುಪತಿ ವೆಂಕಟರಮಣ ಸ್ವಾಮಿ ಹತ್ರ ಬಳಿಗೆ ಹೋಗ್ತಾನೆ. ತಿರುಪತಿಗೆ ಓಡಿ 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 ತಿರುಪತಿಗೆ ಹೋಗ್ತಾನೆ. ತಿರುಪತಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಫೇಸ್ ಟು ಫೇಸ್ ಮುಖಾಮುಖಿಯಾಗಿ ಭಗವಂತನನ್ನ ಭೇಟಿ ಮಾಡ್ತಾನೆ. ಭಗವಂತನನ್ನ ಭೇಟಿ ಮಾಡಿದ ನಂತರ ಭಗವಂತ ಹೇಳ್ತಾನೆ, ನೋಡಪ್ಪ, ನೀನು ಮಾಡಿದಂತ ಒಂದು ಪಾಪ ಕೃತ್ಯಗಳಿಂದಾಗಿ 2 ಕಣ್ಣುಗಳನ್ನ ನೀನ್ ಕಳ್ಕೊಂಡಿದ್ಯಾ. ಸರಿ, ಒಂದು ಕಣ್ಣುಗಳನ್ನ ನೀನ್ ನನ್ನ ಬಳಿಗೆ ಬಂದಿದ್ಯಾ, ನನ್ನ ಆಶ್ರಯದಲ್ಲಿ ಬಂದಿದ್ಯಾ. ಒಂದು ಕಣ್ಣನ್ನ ನಿನಗೆ ನಾನು ಕೊಡ್ತೀನಿ, ನನ್ನ ಆಶೀರ್ವಚನದಿಂದ ಆಗತ್ತೆ. ಇನ್ನೊಂದು ಕಣ್ಣನ್ನ ನೀನು ಕೈವಾರ ತಾತಯ್ಯನವರು, ನನ್ನ ಶುದ್ಧ ಭಕ್ತರು, ನನ್ನ ಭಕ್ತರಿಗೆ ನೀನು ಕೊಡಬಾರದ್ದು ಕಾಟಗಳನ್ನು ಕೊಟ್ಟು ಅಪಚಾರಗಳನ್ನು ಮಾಡಿದ್ದೆ, ನೀನು ಕೈವಾರ ತಾತಯ್ಯನವ್ರ ಬಳಿಗೆ ಹೋಗ್ಬೇಕು ಅಂತ ಹೇಳಿ ಆತ ಇಲ್ಲಿಗೆ ಬರ್ತಾನೆ. ಇಲ್ಲಿ ತಾವು ಗಮನಿಸಬಹುದು, ಸದ್ಗುರು ತಾತಯ್ಯನವರು ಅವ್ರಿಗೆ 110 ವರ್ಷಗಳ ವಯಸ್ಸಾಗಿರುತ್ತೆ. ಎಷ್ಟಾಗಿರುತ್ತೆ? 110 ವರ್ಷ. ತಮ್ಮ ಇಳಿಯ ವಯಸ್ಸಿನಲ್ಲಿ ಆ ದುಷ್ಟ ಬ್ರಾಹ್ಮಣನಿಗೆ ಇನ್ನೊಂದು ಕಣ್ಣನ್ನ ಧಾರೆ ಎರೆದು ಸಮರ್ಪಣೆ ಮಾಡಿ ಇನ್ನೊಂದು ಕಣ್ಣನ್ನ ಕೊಟ್ಟು ಆತ ತನ್ನ ಪಶ್ಚಾತ್ತಾಪವನ್ನ ಪಟ್ಟು ತನ್ನ ತಪ್ಪುಗಳನ್ನ ಒಪ್ಪಿಕೊಳ್ತಾನೆ. ಇದು ಒಂದು ವೃತ್ತಾಂತ. ಇದು ಒಂದು ತಾತನವರ ಒಂದು ಇದು ವಿಶೇಷ ಅನುಗ್ರಹ. ಆಮೇಲೆ ಸದ್ಗುರು ತಾತಯ್ಯನವರು ಇಲ್ಲಿ ಮಠದ ಹಿಂಭಾಗದಲ್ಲಿ, ನವಗ್ರಹ ಹಿಂಭಾಗದಲ್ಲಿ ಇದಿದೆ, ಒಂದು ಅರಳಿ ವೃಕ್ಷದ ಬೀಜವನ್ನ ಕೈಯಲ್ಲಿ ತೆಗೆದುಕೊಂಡು ಬೀಜವನ್ನ ನೆಡ್ತಾರೆ. ಬೀಜವನ್ನ ನೆಟ್ಟಿದ ಮೇಲೆ ದೊಡ್ಡ ವೃಕ್ಷವಾಗಿ ಹೆಮ್ಮರವಾಗಿ ಅದು ಬೆಳೆಯುತ್ತೆ. ಬೆಳೆದ ನಂತರ ಅದು ಸದ್ಗುರು, ಈಗಲೂ ಕೂಡ ಪ್ರತೀತಿ ಇದೆ, ಸದ್ಗುರು ತಾತಯ್ಯನವರು ಸ್ಪರ್ಶ ಮಾಡಿದಂತಹ ಮರ ಅದು ಆಲದ ಮರ, ಅರಳಿ ವೃಕ್ಷ. ಈಗಲೂ ಕೂಡ ಪ್ರತೀತಿ ಇದೆ. ಎಲ್ಲಾ ಭಕ್ತಾದಿಗಳು, ಎಲ್ಲಾ ಜನಾಂಗದವರು ಭಕ್ತಾದಿಗಳು ಕೋರಿಕೆಯನ್ನು ಸಂಕಲ್ಪವನ್ನ ಮಾಡ್ಕೊಳ್ತಾರೆ. ಅಲ್ಲಿ ಅವರ ಹರಕೆಯ ಸಂಕಲ್ಪವನ್ನು ಇದು ಒಂದು ಇಲ್ಲಿ ಕೈವಾರ ಕ್ಷೇತ್ರ ಎಂಬುದು ಮದುವೆಗಳ ಒಂದು ತಾಣ. ಇಲ್ಲಿ ಕರ್ನಾಟಕದಲ್ಲಿ ಮುಖ್ಯವಾಗಿ ಬಹಳ ಪ್ರಸಿದ್ಧವಾಗಿ ಕೈವಾರ ಕ್ಷೇತ್ರದಲ್ಲಿ ಮದುವೆಯಲ್ಲಿ ಬಹಳ ಅದ್ಭುತವಾಗಿ ನೆರವೇರಿಸಲ್ಪಡುತ್ತೆ. ಸದ್ಗುರು ತಾತಯ್ಯನವರ ಸನ್ನಿಧಿಯಲ್ಲಿ ಮದುವೆಗಳಿಗೆ ಬಹಳ ಪ್ರಾಶಸ್ತ್ಯವನ್ನ ಕೊಡಲಾಗಿದೆ. ಮದುವೆಗಳಿಗೆ ಹೇಳಿ ಮಾಡಿಸಿದಂತ ಸ್ಥಳ ಅಂದ್ರೆ ಇಡೀ ಕರ್ನಾಟಕದಲ್ಲಿ ನಂಬರ್ 1 ಸ್ಪಾಟ್ ಅಂದ್ರೆ ಅದು ಕೈವಾರ ಕ್ಷೇತ್ರ. ಎಂತಹ ಬಡ ಭಕ್ತರು ಅವ್ರಿಗೂ ಸಹ ಇಲ್ಲಿ ಕೈವಾರ ಮಠದ ವತಿಯಿಂದ ಅವ್ರಿಗೆಲ್ಲ ಉಚಿತವಾಗಿ ಮದುವೆಯನ್ನ ಉಚಿತ ವಿವಾಹವನ್ನ ಕ್ಷೇತ್ರದ ಪರಮ ಪೂಜ್ಯ ಧರ್ಮಾಧಿಕಾರಿಗಳ ನೇತೃತ್ವದಲ್ಲಿ ಅವರಿಂದ ಕಲ್ಯಾಣದ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ಬಹಳ ಮುಖ್ಯವಾಗಿ ಅನ್ನದಾನದ ಸದ್ಗುರು ತಾತಯ್ಯನವರಿಗೆ ಬಹಳ ಪ್ರಿಯವಾದಂತಹ ಮತ್ತು ಅವಿಸ್ಮರಣೀಯವಾದಂತಹ ಒಂದು ಸೇವೆ ಅಂದ್ರೆ ಸದ್ಗುರು ತಾತಯ್ಯನವರಿಗೆ ಅವ್ರ ಕಾಲದಲ್ಲೂ ಕೂಡ ಅನ್ನದಾನಕ್ಕೆ ಬಹಳ ಪ್ರಾಶಸ್ತ್ಯವನ್ನ ಕೊಟ್ಟಿದ್ರು. ಸದ್ಗುರು ತಾತಯ್ಯನವರು ಹೇಳ್ತಿದ್ರು, ಶ್ರೀಮಂತರು ತಮ್ಮ ಒಂದು ವರಮಾನದಲ್ಲಿ ಒಂದು ಕಾಲ್ಭಾಗ ಆದ್ರೂ ಅನ್ನದಾನಕ್ಕೆ ಸಮರ್ಪಣೆ ಮಾಡ್ಬೇಕು ಅಂತ ತಾತಯ್ಯನವರು ಹೇಳ್ತಾ ಇದ್ರು. ತಾತಯ್ಯನವರ ಒಂದು ಇಚ್ಛಾಶಕ್ತಿಯ ಅನುಗುಣವಾಗಿ ನಮ್ಮ ಪರಮ ಪೂಜ್ಯ ಧರ್ಮಾಧಿಕಾರಿಗಳಾದ ಶ್ರೀ ಡಾಕ್ಟರ್ MR ಜಯರಾಮ್ ಅವರು ಸಂಪೂರ್ಣ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಇಲ್ಲಿ ಅನ್ನದಾನಕ್ಕೆ ಎಲ್ಲ ರೀತಿ ಪ್ರಾಶಸ್ತ್ಯವನ್ನ ಕೊಟ್ಟಿದ್ದಾರೆ. ಮಧ್ಯಾಹ್ನದ ಊಟ ಇರ್ತದೆ. ಮಧ್ಯಾಹ್ನ 12:30 ಎಲ್ಲ ಭಕ್ತಾದಿಗಳಿಗೂ ಸಹ ಎಂತ ಲಕ್ಷೋಪಲಕ್ಷ ತಂಡವಾಗಿ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಸಹ ಅನ್ನ ಸಂತರ್ಪಣೆ ಆಗ್ತದೆ. ಇದು ಒಂದು ಬಹಳ ಶ್ಲಾಘನೀಯ, ಬಹಳ ಅವಿಸ್ಮರಣೀಯ ಕ್ಷೇತ್ರ ಅಂತ ಸ್ಥಳ ಇದು ಅನ್ನಪೂರ್ಣೇಶ್ವರಿ ಕ್ಷೇತ್ರ. ಸಂಜೆ 7 ಗಂಟೆಯಿಂದ 7 ಗಂಟೆಗೆ ವಿಶೇಷವಾಗಿ ಸದ್ಗುರು ತಾತಯ್ಯನವರಿಗೆ ಮುಂಜಾನೆ 5:30 ಸುಪ್ರಭಾತ ಸೇವೆಯನ್ನ ಸಮರ್ಪಣೆ ಮಾಡಲಾಗ್ತದೆ. ತದನಂತರ 5:40 ಗೋಪೂಜೆ ಇರ್ತದೆ. ತದನಂತರ ಮಹಾಮಂಗಳಾರತಿಯ ಸೇವೆಯನ್ನ ಸಮರ್ಪಣೆ ಮಾಡಲಾಗ್ತದೆ. ಬೆಳಗ್ಗೆ 8:30 9:00 ತನಕ ವಿಶೇಷವಾಗಿ ಸದ್ಗುರು ತಾತಯ್ಯನವರಿಗೆ ಅಭಿಷೇಕದ ಸೇವೆಯನ್ನ ಸಮರ್ಪಣೆ ಮಾಡಲಾಗ್ತದೆ. ಎಲ್ಲಾ ಭಕ್ತಾದಿಗಳು ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬಹುದು, ಭಾಗವಹಿಸಬಹುದಾಗಿದೆ. ತದನಂತರ 12:20 ಘಂಟಾನಾದವಾಗ್ತದೆ. 12:25
ಭಗವಂತನಿಗೆ ಅಲ್ಲಿ ನೈವೇದ್ಯ ಆಗ್ತದೆ. 12:30ಗೆ ಮಹಾಮಂಗಳಾರತಿ ನಂತರ 12:30ಯಿಂದ 3 ಗಂಟೆವರೆಗೂ ಸತತವಾಗಿ ನಿತ್ಯ ಅನ್ನ ಸಂತರ್ಪಣೆ ನಡೆಯುತ್ತೆ. ಸೊ ತದನಂತರ ಸಂಜೆ 7 ಗಂಟೆಯಿಂದ ವಿಶೇಷ ದೀಪದ ಆರತಿಯನ್ನ ಸದ್ಗುರು ತಾತಯ್ಯನವರಿಗೆ ಸಮರ್ಪಣೆ ಮಾಡಲಾಗ್ತದೆ. ತದನಂತರ 7 ಗಂಟೆ 15 ನಿಮಿಷದಿಂದ 8:30, 9 ಗಂಟೆವರೆಗೂ ಅನ್ನ ಸಂತರ್ಪಣೆ ನಡೆಯುತ್ತೆ. ಸದ್ಗುರು ಶ್ರೀ ಯೋಗಿ ನಾರಾಯಣ ಅನ್ನದಾನದ ಭವನದಲ್ಲಿ ಅನ್ನ ಸಂತರ್ಪಣೆ ನಡೆಯುತ್ತೆ. ಇದು ಒಂದು ಈ ಕ್ಷೇತ್ರದ ಕಾರ್ಯಕ್ರಮಗಳ ಒಂದು ವಿವರಣೆ. ಸೊ ಕ್ಷೇತ್ರ ಬಹಳ ಅದ್ಭುತವಾದಂತ ಕ್ಷೇತ್ರ, ಬಹಳ ಇತಿಹಾಸ ಇರ್ತಕ್ಕಂಥ ಕ್ಷೇತ್ರ. ತಾವುಗಳು ಸಹ ಈ ಒಂದು ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ದಯವಿಟ್ಟು ಸದ್ಗುರುಗಳ ಒಂದು ಕೃಪಾಶೀರ್ವಾದಕ್ಕೆ ತಾವುಗಳೆಲ್ಲರೂ ಸಹ, ಮನೆ ಮಂದಿ ಎಲ್ಲರೂ ಸಹ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕೆಂಬುದು ನಮ್ಮ ಶ್ರೀ ಕ್ಷೇತ್ರ ಕೈವಾರ ಮಠದ ಒಂದು ಕಳಕಳಿಯ ಒಂದು ವಿನಮ್ರವಾದಂತಹ ಒಂದು ಪ್ರಾರ್ಥನೆಯಾಗಿದೆ. ಎಲ್ಲರಿಗೂ ನಮಸ್ಕಾರ. ಓಂ ನಾರಾಯಣ. ತದನಂತರ ಇದರ ಪ್ರಾಯಶ್ಚಿತ್ತವನ್ನ ನಾನು ಹೇಗ್ ಮಾಡ್ಕೋಬೇಕಮ್ಮ ದಯವಿಟ್ಟು ತಿಳಿಸಿ, ದಯವಿಟ್ಟು ಅಂತ. ಸೊ ವಿನಮ್ರನಾಗಿ ಒಂದು ಪರಿಪರಿಯಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ಕೊಳ್ತಾನೆ ಭೀಮಸೇನ ತನ್ನ ತಾಯಿಯವರ ಹತ್ರ. ಸೊ ತನ್ನ ತಾಯಿ ಕುಂತಿ ಮಹಾರಾಣಿಯವರು ಹೇಳ್ತಾರೆ ಭೀಮಸೇನಿಗೆ, ನೋಡಪ್ಪ ಭೀಮ, ನೀವೆಲ್ಲರೂ ಸೇರಿ ಪಂಚಪಾಂಡವರೆಲ್ಲರೂ ಕೂಡಿ ನೀವು ಶಿವನನ್ನ ಆರಾಧನೆ ಮಾಡಿ ಅಂತ ಹೇಳ್ತಾನೆ. ಸೊ ತದನಂತರ ತಕ್ಷಣನೇ ಭೀಮ ತನ್ನ ಒಂದು ಲಿಂಗವನ್ನ ಸ್ಥಾಪನೆ ಮಾಡ್ತಾನೆ. ಭೀಮಲಿಂಗೇಶ್ವರ ಅಂತ ಆಗತ್ತೆ. ಅಂದ್ರೆ ಪ್ರತಿಯೊಬ್ಬರು ಪಂಚಪಾಂಡವರು ಅವರವರ ಹೆಸರುಗಳಲ್ಲಿ ಲಿಂಗವನ್ನ ಸ್ಥಾಪನೆ ಮಾಡಿ ಭೀಮಲಿಂಗೇಶ್ವರ, ಅರ್ಜುನ ಲಿಂಗೇಶ್ವರ, ಯುಧಿಷ್ಠಿರ ಲಿಂಗೇಶ್ವರ, ನಕುಲ ಸಹದೇವ ಅವರವರ ಹೆಸರುಗಳಲ್ಲಿ ಸೊ ಪಂಚಲಿಂಗಗಳನ್ನ ಸ್ಥಾಪನೆ ಮಾಡಿ ಶಿವನಿಗೆ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ಸೊ ಇಲ್ಲಿ ಶಿವನ ಪಂಚಲಿಂಗ ಕ್ಷೇತ್ರ, ಶಿವನ ಲಿಂಗ ಇರ್ತಕ್ಕಂಥ, ಶಿವನ ಅಸ್ತಿತ್ವ ಇರ್ತಕ್ಕಂಥ ಕ್ಷೇತ್ರನೇ ಕೈವಾರ. ಇಲ್ಲಿ ಶಿವನು ಇದ್ದಾನೆ, ಅಮರನಾರಾಯಣ ಸ್ವಾಮಿ ಕೂಡ ಇದ್ದಾರೆ, ಶ್ರೀಮನ್ನಾರಾಯಣ ಕೂಡ ಇದ್ದಾನೆ, ಶಿವ ಕೂಡ ಇದ್ದಾನೆ. ಒಂದು ಪಂಚಲಿಂಗವನ್ನ ಇಲ್ಲಿ ನಾವು ಕಾಣಬಹುದು ಶ್ರೀ ಕ್ಷೇತ್ರ ಕೈವಾರದಲ್ಲಿ. ಇನ್ನೊಂದು ಪಂಚಲಿಂಗದ ದರ್ಶನವನ್ನ ನಾವು ತಲಕಾಡಿನಲ್ಲಿ ಮಾಡಬಹುದು. ತಲಕಾಡಿನಲ್ಲಿ ಕೂಡ ಪಂಚಲಿಂಗ ಕ್ಷೇತ್ರ ಇದೆ. ಅದು ಒಂದು ಈ ಕ್ಷೇತ್ರದ ಒಂದು ಇತಿಹಾಸ. ಸತ್ಯ ತ್ರೇತ ದ್ವಾಪರ ಯುಗದಲ್ಲಿ, ನಾವು ಈ ಕಲಿಯುಗದಲ್ಲಿ ನಮ್ಮ ಸದ್ಗುರು ಶ್ರೀ ಸದ್ಗುರು ತಾತಯ್ಯನವರು ಎಲ್ಲರಿಗೂ ಕೂಡ ಕಲ್ಪವೃಕ್ಷವಾಗಿ ಆಶೀರ್ವಚನ ಮಾಡ್ತಿದ್ದಾರೆ ಅನ್ನೋ ಒಂದು ಜನರ ಒಂದು ನಂಬಿಕೆ, ಅಭಿಪ್ರಾಯ ಕೂಡ ಈಗಲೂ ಕೂಡ ಇದೆ, ಪ್ರತೀತಿ ಇದೆ. ಅದು ಒಂದು ಸತ್ಯವಾದಂತ ಸತ್ಯವಾದಂತ ಒಂದು ಸ್ಥಳ ಅಂದ್ರೆ ನಮ್ಮ ಸದ್ಗುರು ತಾತಯ್ಯನವರ ಯೋಗಪೀಠ ಈ ಕೈವಾರ ಕ್ಷೇತ್ರ. ಆಮೇಲೆ ಸದ್ಗುರು ತಾತಯ್ಯನವರು ಅಮರನಾರಾಯಣ ಸ್ವಾಮಿ ಪೂಜೆಗೋಸ್ಕರ ವಿಶೇಷವಾಗಿ ಒಂದು ಹೂವಿನ ತೋಟ, ತುಳಸಿ ತೋಟ ಮಾಡ್ಬೇಕಂತ ಅವ್ರಿಗೆ ಬಹಳ ಆಸೆ ಇರುತ್ತೆ. ಆದ್ರೆ ಅವ್ರ ಬಳಿಲಿ ದುಡ್ಡಿರೋದಿಲ್ಲ. ಏನ್ ಮಾಡ್ತಾರೆ ಅಂದ್ರೆ ಪಾರ್ವತಿ ಪರಮೇಶ್ವರರನ್ನ ತಮ್ಮ ಕೀರ್ತನೆಗಳ ಮೂಲಕ, ಸ್ತೋತ್ರಗಳ ಮೂಲಕ ಪ್ರಾರ್ಥನೆಯನ್ನು ಸಲ್ಲಿಸಿ ಭಗವಂತನಲ್ಲಿ ವಿನಮ್ರನಾಗಿ ಪ್ರಾರ್ಥನೆ ಸಲ್ಲಿಸ್ತಾರೆ. ಒಂದು ಸಾಲ ಸೋಲಗಳು ಮಾಡಿ ದೊಡ್ಡ ಬಾವಿಯನ್ನ ತೋಡಿಸ್ತಾರೆ. ಆ ಬಾವಿಯಲ್ಲಿ ನೀರೇ ಬರೋದಿಲ್ಲ. ಆ ನೀರು ಬರ್ದೇ ಇದ್ದಂತಹ ಸಂದರ್ಭದಲ್ಲಿ ಸಾಕ್ಷಾತ್ ತಾವು ಗಮನಿಸ್ಬೋದು, ಸದ್ಗುರು ತಾತಯ್ಯನವರು ಶಿವನ ಮುಡಿಯಲ್ಲಿರ್ತಕ್ಕಂಥ, ಜಟೆಯಲ್ಲಿರ್ತಕ್ಕಂಥ ಆ ಗಂಗಾ ಮಾತೆಯನ್ನ ಇಲ್ಲಿ ಬಾವಿಗೆ ಕೂಡಿಸ್ತಾರೆ. ಈಗಲೂ ಸಹ ತಾವು ಗಮನಿಸ್ಬೋದು, ಹಿಂಭಾಗದಲ್ಲಿ ತಾತನವರ ಅರಳಿ ವೃಕ್ಷದ ಎದುರುಗಡೆ 300 ವರ್ಷಗಳಿಂದ ನೀರು ಬತ್ತೇ ಹೋಗಿಲ್ಲ. ಈಗಲೂ ಸಹ ತಾತನವರ ಬಾವಿ ನೀರು ಇಲ್ಲೆಲ್ಲರೂ ಕೂಡ ಆಶ್ರಯವಾಗಿದೆ. ಅದು ಒಂದು ವಿಶೇಷ. ಆಮೇಲೆ ಈ ಕ್ಷೇತ್ರದಲ್ಲಿ ಆಂಧ್ರದ ಒಂದು ಸರೌಂಡಿಂಗ್ ಈ ಒಂದು ಸ್ಥಳದಲ್ಲಿ ಮಳೆನೇ ಇರೋದಿಲ್ಲ, ದಟ್ಟವಾದ ಬಿರುಬಿಸಿಲು. ಎಲ್ಲರೂ ನೀರಿಗಾಗಿ ಹಾಹಾಕಾರ ಮಾಡ್ತಿದ್ದಾರೆ, ಹಾಹಾಕಾರವನ್ನ ಹೇಳ್ತಿದ್ದಾರೆ. ನೀರಿರೋದಿಲ್ಲ. ಅಲ್ಲಿ ಸದ್ಗುರು ತಾತಯ್ಯನವರನ್ನ ಚೀಫ್ ಗೆಸ್ಟ್ ಆಗಿ ಕರೆಸ್ತಾರೆ. ಅಲ್ಲಿ ತಾತಯ್ಯನವರು ಒಮ್ಮೆ ಆಕಾಶದ ಕಡೆಗೆ ತಮ್ಮ ದೃಷ್ಟಿಯನ್ನ ಬೀರಿ ಅಲ್ಲಿ
ಗ್ರಾಮಸ್ಥರಿಗೆಲ್ಲ ತಿಳಿಸ್ತಾರೆ. ನೋಡಿ, ನಿಮ್ಮ ಗ್ರಾಮಕ್ಕೆ, ನಿಮ್ಮ ಹಳ್ಳಿಗೆ ಅಷ್ಟದಿಕ್ಪಾಲಕರ ವಕ್ರದೃಷ್ಟಿಯಾಗಿದೆ. ಅಷ್ಟದಿಕ್ಪಾಲಕರಂದ್ರೆ ಯಾರು? ಬ್ರಹ್ಮ, ಶಿವ, ಅಗ್ನಿ, ವಾಯು, ಕುಬೇರ ಮತ್ತು ಇಂದ್ರ. ಸೊ ಇಲ್ಲಿ ಗಮನಿಸಬಹುದು, ಅಷ್ಟದಿಕ್ಪಾಲಕರ ಒಂದು ವಕ್ರದೃಷ್ಟಿಯನ್ನ ಸದ್ಗುರು ತಾತಯ್ಯನವರ ಅನುಗ್ರಹದಿಂದ ನಿವಾರಣೆ ಆಗುತ್ತೆ. ಕೂಡಲೇ ಇಂದ್ರ ಎಚ್ಚೆತ್ಕೊಂಡು ಮಳೆಯನ್ನ ಸುರಿಸ್ತಾನೆ. ಅದುವರೆಗೂ ತಾತನವರು ಯಾವಾಗ ಪಾದಾರ್ಪಣೆ ಮಾಡಿದ್ರೋ ಇದೆಲ್ಲ ಆಯ್ತು. ಮುಂಚೆ ದಟ್ಟವಾದ ಒಂದು ಮರುಭೂಮಿ, ಅದು ನೀರಿಲ್ದೆ ಜನ ಆಹಾಕಾರ ಮಾಡ್ತಾ ಇದ್ರು, ಕೂಗ್ತಾ ಇದ್ರು, ಎಲ್ಲರೂ ಪರಿತಪಿಸ್ತಾ ಇದ್ರು ನೀರಿಲ್ದೆ. ಅದು ಒಂದು ಸ್ಥಳದಲ್ಲಿ ಸದ್ಗುರು ತಾತಯ್ಯನವರ ವಿಶೇಷ ತಾವು ಲೀಲೆಗಳನ್ನು ಗಮನಿಸಬಹುದು. ಇದು ಒಂದು ವಿಶೇಷ. ಸೊ ಇಲ್ಲಿ ಎದುರುಗಡೆ ತಾವು ಗಮನಿಸಬಹುದು, ಇಲ್ಲಿ ಒಂದು ಬೋರ್ಡ್ ಇದೆ. ಆ ಬೋರ್ಡ್ ಕಡೆ ನಿಂತ್ಕೊಂಡು ಪೂರ್ವಾಭಿಮುಖವಾಗಿ ನೋಡಿದ್ರೆ ಗರುಡ ಪಕ್ಷಿ ಕಾಣಿಸ್ತದೆ. ಸೊ ಸದ್ಗುರು ತಾತಯ್ಯನವರ ಕಾಲದಲ್ಲಿ ಆ ಮರದಲ್ಲಿ ಒಂದು ಗರುಡ ಪಕ್ಷಿ ಸತ್ತಿರ್ತಕ್ಕಂತ ಗರುಡ ಪಕ್ಷಿಗೆ ತಾತಯ್ಯನವರು ದೃಷ್ಟಿಯನ್ನ ಬೀರ್ತಾರೆ. ಆ ಗರುಡ ಪಕ್ಷಿ ಮೇಲೆ ತಾವು ಗಮನಿಸಬಹುದು, ತಾತಯ್ಯನವರ ದೃಷ್ಟಿ ಗರುಡ ಪಕ್ಷಿ ಮೇಲೆ ಬೀರುತ್ತೆ. ಅಲ್ಲಿ ಗರುಡ ಪಕ್ಷಿಗೆ ಜೀವ ಬರುತ್ತೆ. ಇದು ಒಂದು ಆ ಜೀವದಾನ, ಸದ್ಗುರು ತಾತಯ್ಯನವರು ಜೀವದಾನ ಮಾಡ್ತಾರೆ ಗರುಡ ಪಕ್ಷಿಗೆ. ಇದು ಒಂದು ಇತಿಹಾಸ. ಇಲ್ಲಿ ಮುಖ್ಯವಾಗಿ ಈ ಕೈವಾರ ಕ್ಷೇತ್ರದ ಒಂದು ಪ್ರಗತಿಗೆ ಮೂಲ ಕಾರಣ ಅಂದ್ರೆ ನಮ್ಮ MS ರಾಮಯ್ಯ ಅವರು. MS ರಾಮಯ್ಯ ಅಂದ್ರೆ ಮತ್ತಿಕೆರೆ ಸಡಗರಪ್ಪ ರಾಮಯ್ಯನವರು.